ಒಡಿಶಾದ ಪುರಿ ಜಗನ್ನಾಥ ರತ್ನ ಭಂಡಾರ ಓಪನ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಎಲ್ಲರ ಕುತೂಹಲ ಇದೀಗ ಏನಿರುತ್ತೆ ಅದರಲ್ಲಿ ಅಂತ. ಕೆಲವೇ ಹೊತ್ತಲ್ಲಿ ಪುರಿ ಜಗನ್ನಾಥ ದೇಗುಲದ ರತ್ನ ಭಂಡಾರ ಓಪನ್. ನಾಲ್ಕು ದಶಕಗಳ ಬಳಿಕ, ಸುಮಾರು 46 ವರ್ಷಗಳ ಬಳಿಕ ರತ್ನ ಭಂಡಾರದ ಕೋಣೆ ತೆರೀತಾ ಇದೆ. ಒಡಿಶಾದ ಪುರಿ ಜಗನ್ನಾಥ ದೇವಾಲಯದಲ್ಲಿ ಪೂಜೆ ಕೈಂಕರ್ಯಗಳು ನಡೀತಾ ಇದ್ದು, ಚಿನ್ನಾಭರಣ ವಜ್ರ ವೈಡೂರ್ಯದ ಬಗ್ಗೆ ಭಾರಿ ಕುತೂಹಲ ಇದೆ. 1978ರಲ್ಲಿ ಜಗನ್ನಾಥ ರತ್ನ ಭಂಡಾರದ ಕೋಣೆ ತೆರೆದಿತ್ತು. ಇದೀಗ ಮತ್ತೆ 46 ವರ್ಷಗಳ ನಂತರ, ಅಂದರೆ ಸುಮಾರು 4 ದಶಕಗಳ ನಂತರ ಇವತ್ತು ಆ ರತ್ನ ಭಂಡಾರದ ಕೋಣೆ ತೆರೀತಾ ಇದೆ. ಬಹಳ ಕುತೂಹಲಕ್ಕೆ ಕಾರಣ ಕೂಡ ಆಗ್ತದೆ. ಏನಿರುತ್ತೆ ಏನಿರಲ್ಲ, ದಂತಕಥೆಗಳಲ್ಲಿ ಕೇಳಿದ್ವಿ, ಸರ್ಪಗಳೆಲ್ಲವೂ ಕೂಡ ಗುಂಪು ಗುಂಪಾಗಿ ಆ ವಜ್ರ ವೈಡೂರ್ಯವನ್ನು ಕಾಯ್ತಾ ಇರುತ್ತವೆ ಅಂತ. ಅದರೊಂದಿಗೆ ಆ ಕುತೂಹಲಕ್ಕೆ ಬ್ರೇಕ್ ಬೀಳುವಂತಹ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಹತ್ತಿರ ಆಗ್ತಾ ಇದ್ದೀವಿ. ಆ ಕೋಣೆ ಹೇಗಿರುತ್ತೆ, ಏನಿರುತ್ತೆ ಅದರಲ್ಲಿ, ಒಂದು ವೇಳೆ ಈಗ ಲೆಕ್ಕಾಚಾರ ಹಾಕದಂಗೆ ಸಿಕ್ಬಿಟ್ರೆ, ಮೊನ್ನೆ ಒಂದು ಇದರಲ್ಲಿ ರಿಪೋರ್ಟ್ ಕೊಟ್ಟಿದ್ದು, 2.5 ವರ್ಷ ಇಡೀ ದೇಶದ ಜನಕ್ಕೆ 2.5 ವರ್ಷಗಳ ಕಾಲ ಸಾಕ್ಬೋದಂತೆ. ಅಷ್ಟು ಪ್ರಮಾಣದಲ್ಲಿ, ಅಂದರೆ ಲೆಕ್ಕಾಚಾರ ಹಾಕಿರೋ ಪ್ರಕಾರ ಅದೆಲ್ಲ ನಿಜನ ಸುಳ್ಳ ಇವತ್ತು ಗೊತ್ತಾಗ್ತಾ ಹೋಗುತ್ತೆ. ಎಲ್ಲ ಕುತೂಹಲಕ್ಕೂ ಕೂಡ ಬ್ರೇಕ್ ಬೀಳುತ್ತೆ. ದೇಗುಲಗಳ ಗುಪ್ತ ಸಂಪತ್ತಿನ ಸುತ್ತಕೊಂಡಿರುವಂತಹ ಹಾವಿನ ಬಗ್ಗೆ ಒಂದು ಕಡೆ ಚರ್ಚೆ ಆದರೆ, ಆ ವಜ್ರ ವೈಡೂರ್ಯದ ಬಗ್ಗೆ, ಹರಳುಗಳ ಬಗ್ಗೆ ಮತ್ತೊಂದು ಕಡೆ ಚರ್ಚೆ ಆಗ್ತಾ ಇದೆ. ಒಂದು ರೀತಿ ವಿಜ್ಞಾನ ಲೋಕಕ್ಕೂ ಸವಾಲು ಅಂತ ಹೇಳ್ಬೋದು. ಮಗದೊಂದು ಕಡೆ ದಂತಕಥೆಗಳನ್ನು ಕೇಳಿದ್ವಿ, ಈಗ ಅದನ್ನು ನೋಡುವಂತಹ ಸಮಯ ಹತ್ತಿರ ಬಂದಿದೆ ಅನ್ನುವಂತಹ ಕುತೂಹಲ ಒಂದು ಕಡೆ ಇದೆ. ಇದೆಲ್ಲದರ ನಡುವೆ ಹಾವಿನ ಭೀತಿಯ ಜೊತೆ ಶಾಪದ ಭೀತಿ ಕೂಡ ಕಾಡ್ತಾ ಇದೆಯಂತೆ ಆ ಟೀಮ್ಗೆ. ಹೇಳ್ತಾರಲ್ಲ, ಅದಕ್ಕೆಲ್ಲಾದರೂ ಕಣ್ಣು ಹಾಕಿಬಿಟ್ರೆ ಕಣ್ಣೇ ಸುಟ್ಟು ಹೋಗ್ಬಿಡುತ್ತೆ ಅಂತ ಮಾತುಗಳು ಕೇಳಿದ್ವಿ. 1978ರಲ್ಲಿ ಜಗನ್ನಾಥನ ರತ್ನ ಭಂಡಾರದ ಕೋಣೆ ತೆರೆದಿತ್ತು. ಸಾವಿರದ 1978ರಲ್ಲಿ ಕೊನೆ ಬಾರಿಗೆ ರತ್ನ ಭಂಡಾರದ ಬಾಗಿಲು ತೆರೆದಿತ್ತು. ಆ ರತ್ನ ಭಂಡಾರದಲ್ಲಿ 12,838ಕ್ಕೂ ಹೆಚ್ಚು ರತ್ನ ಖಚಿತ ಆಭರಣಗಳು ಇತ್ತು. ಒಟ್ಟು 128.38 kg ತೂಕ ಹೊಂದಿರುವ ರತ್ನಾಭರಣಗಳು, ಬರೀ ಚಿನ್ನ ಅಲ್ಲ, ವಜ್ರ ವೈಡೂರ್ಯ ಎಲ್ಲವೂ ಸೇರಿದಂತೆ 454 ಚಿನ್ನದ ವಸ್ತುಗಳು, ಒಟ್ಟು 221.53 kg ಭಾರ ಇತ್ತು. 293 kgಯಷ್ಟು 22,000ಕ್ಕೂ ಹೆಚ್ಚು ಬೆಳ್ಳಿ ವಸ್ತುಗಳು ಅಂತೆಲ್ಲ ನೋಡಿದ್ವಿ. ಈಗ ಏನಿರುತ್ತೆ ಕುತೂಹಲ ಮೂಡಿಸ್ತಾ ಇದೆ. ಓಕೆ, ಇದೀಗ ಹಾಗಾದರೆ 4 ದಶಕಗಳ ಹಿಂದೆ ಏನಾಗಿತ್ತು ನೋಡ್ತಾ ಹೋಗೋಣ. 1978ರಲ್ಲಿ ಕೊನೆ ಬಾರಿಗೆ ಈ ರತ್ನ ಭಂಡಾರದ ಬಾಗಿಲು ತೆರೆದಿತ್ತು. ಆ ಸಂದರ್ಭದಲ್ಲಿ ಏನು ಸಿಕ್ಕಿತ್ತು ಆ ಒಳ ಖಜಾನೆಯಲ್ಲಿ ನೋಡ್ತಾ ಹೋಗೋಣ. ರತ್ನ ಭಂಡಾರದಲ್ಲಿ 12,838ಕ್ಕೂ ಹೆಚ್ಚು ರತ್ನ ಖಚಿತ ಆಭರಣಗಳು ದೊರಕಿತ್ತು. ಒಟ್ಟು 128.38 kg ತೂಕ ಹೊಂದಿರುವ ರತ್ನಾಭರಣಗಳು, ಎಲ್ಲ ರೀತಿಯ ವಜ್ರ ವೈಡೂರ್ಯ, ಚಿನ್ನ, ಬೆಳ್ಳಿ ಎಲ್ಲವೂ ಕೂಡ. 454 ಚಿನ್ನದ ವಸ್ತುಗಳು, ಒಟ್ಟು 221.53 kg ಭಾರ ಇತ್ತಂತೆ. 221.53 kg ಭಾರ, 893 kgಯಷ್ಟು 22,000ಕ್ಕೂ ಹೆಚ್ಚು ಬೆಳ್ಳಿ ವಸ್ತುಗಳು ಕೂಡ ಸಿಕ್ಕಿತ್ತು. ಚಿನ್ನ, ಬೆಳ್ಳಿ, ವಜ್ರ ವೈಡೂರ್ಯ ಎಲ್ಲದರ ಲೆಕ್ಕಾಚಾರ ನೋಡ್ತಾ ಇದ್ವಿ. ವಿಶಿಷ್ಟ ಅಮೂಲ್ಯ ಹರಳುಗಳನ್ನು ಹೊಂದಿರುವ ಆಭರಣಗಳು, ನಮ್ಗೆ ಕೆಲವೊಂದು ಹೆಸರೇ ಗೊತ್ತಿರಲ್ಲ ಅಂತಹ ಹರಳುಗಳನ್ನು ಹೊಂದಿರೋ ಆಭರಣಗಳು ಕೂಡ ಸಿಕ್ಕಿತ್ತು. ಕೊಠಡಿಯಲ್ಲಿ ಆಗ ರಾಜರು ಬಳಸ್ತಾ ಇದ್ದಂತಹ ಕಿರೀಟಗಳು, ಅದರ ಜೊತೆಗೆ ರತ್ನ ಭಂಡಾರದ ರಹಸ್ಯ ಕೊಠಡಿಗೆ ಸರ್ಪರಕ್ಷಣೆ ಕೂಡ ಇದೆ. ಈಗ ಇದೆಲ್ಲವನ್ನ ಭೇದಿಸಿ ಇವತ್ತು ಆ ಕೋಣೆಯಲ್ಲಿ ಏನಿದೆ ಎತ್ತ ಇವೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಒಂದು ಕಡೆ ರಾಜರ ಕಿರೀಟಗಳು ಮತ್ತು ಸಿಂಹಾಸನಗಳು, ಹಾಗೆ ಈ ದೇವತೆಗಳು ಬಳಸ್ತಾ ಇದ್ದಂತಹ ಬೆಲೆ ಬಾಳುವ ವಸ್ತುಗಳು ಇದೆಯಂತೆ. ಇವೆಲ್ಲವಕ್ಕೂ ಗುಂಪು ಗುಂಪಾಗಿ ಸರ್ಪಗಳು ಕಾವಲು ಕಾಯ್ತಾ ಇದೆ ಅಂತ ಮಾಹಿತಿ. 1978ರಲ್ಲಿ ಏನು ಪತ್ತೆ ಆಗಿತ್ತು ನೋಡ್ತಾ ಹೋಗೋಣ. ಒಳ ಖಜಾನೆಯಲ್ಲಿ ಸುಮಾರು 43.640 kg ತೂಕದ 367 ಚಿನ್ನದ ವಸ್ತುಗಳು ಸಿಕ್ಕಿತ್ತು. ಚಿನ್ನದ ವಸ್ತುಗಳು ಎಲ್ಲವೂ, ಕಿರೀಟ, ಮತ್ತೊಂದು ಮಗದೊಂದು ಎಲ್ಲವೂ ಕೂಡ. 148.780 kg ತೂಕದ 231 ಬೆಳ್ಳಿ ವಸ್ತುಗಳು ಪತ್ತೆ. ಈ ತಟ್ಟೆ, ಲೋಟ, ಪೂಜೆ ಸಾಮಗ್ರಿಗಳು, ಮತ್ತೊಂದು ಮಗದೊಂದು, ಆ ರೀತಿಯಾಗಿ ಚಿನ್ನದ ವಸ್ತುಗಳು ಜೊತೆಗೆ ಬೆಳ್ಳಿ ವಸ್ತುಗಳು,
ಹೊರ ಖಜಾನೆಯಲ್ಲೇ 84.74 kg ತೂಕದ 87 ಚಿನ್ನದ ವಸ್ತುಗಳು ಸಿಕ್ಕಿತ್ತು ಹೊರ ಖಜಾನೆಯಲ್ಲಿ. ಬೆಳ್ಳಿ ವಸ್ತುಗಳು ಕೂಡ ಪತ್ತೆಯಾಗಿತ್ತು. ಎಷ್ಟು? 73.64 kg ತೂಕದ 62 ಬೆಳ್ಳಿ ವಸ್ತುಗಳು. ಈಗ ಏನಾಗುತ್ತೆ, ಏನಿರುತ್ತೆ ಅದರಲ್ಲಿ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಒಂದು ಕಡೆ ಇವೆಲ್ಲವಕ್ಕೂ ಸರ್ಪಗಳು ರಕ್ಷಣೆಯನ್ನು ಕೊಡ್ತಾ ಇದೆ ಅನ್ನೋ ಮಾಹಿತಿ ಇದೆ. ಸೊ ಇದೊಂದು ರೀತಿ ಸೈನ್ಸ್ಗೂ ಕೂಡ ಚಾಲೆಂಜ್ ಇವತ್ತು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಬೀರ್ ನೀಡ್ತಾರೆ. ಶಬೀರ್, ಒಂದು ರೀತಿ 4 ದಶಕಗಳ ಕುತೂಹಲಕ್ಕೆ ಇವತ್ತು ತೆರೆ ಬೀಳುವಂತಹ ಸಮಯ. ಅದಕ್ಕೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಎಷ್ಟೊತ್ತಿಗೆ ಆರಂಭ ಮಾಡ್ತಾರೆ, ಎಷ್ಟು ಜನರ ಟೀಮ್ ರೆಡಿ ಆಗಿದೆ, ಡೀಟೇಲ್ಸ್ ಕೊಡೋದಾದ್ರೆ ಶಬೀರ್. ವಿದ್ಯಾ, ಸಾಕಷ್ಟು ಕುತೂಹಲ ಮೂಡಿಸಿದೆ ಪೂರಿ ಜಗನ್ನಾಥ ದೇವಸ್ಥಾನದ ಒಳಗಡೆ ರತ್ನ ಭಂಡಾರದಲ್ಲಿ ಏನೇನಿದೆ ಅನ್ನುವಂಥ ತಿಳಿದುಕೊಳ್ಳುವಂಥ ಕುತೂಹಲ ಎಲ್ಲರಿಗೂ ಕೂಡ ಇರುವಂಥದ್ದು. ಯಾಕೆಂದರೆ ಈ ಹಿಂದೆ ಕೇರಳದ ಅನಂತ ಪದ್ಮನಾಭ ದೇವಸ್ಥಾನದ ನೆಲಮಹಡಿಯನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ 1,20,000 ಕೋಟಿ ಮೌಲ್ಯದ ಬೆಲೆ ಬಾಳುವಂತಹ ವಜ್ರ ವೈಡೂರ್ಯ ಆಭರಣಗಳನ್ನೆಲ್ಲವನ್ನ ಕೂಡ ನಾವು ನೋಡಿದ್ವಿ. ಅದೇ ರೀತಿಯಾದಂತಹ ದೊಡ್ಡ ಮಟ್ಟದ ಸಂಪತ್ತು ಇಲ್ಲೂ ಕೂಡ ಇದೆಯಾ ಅನ್ನುವಂಥ ಕುತೂಹಲ ಇದೆ. ಈ ಕುತೂಹಲ ತೆರೆ ಎಳೆಯುವಂಥ ಸಮಯ ಇನ್ನೇನು ಬಂದೇ ಇರುವಂಥದ್ದು. 1:28 ಈ ಒಂದು ಬಾಗಿಲನ್ನು ತೆಗೆಯುವಂಥ ಸಾಧ್ಯತೆಗಳಿದಾವೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಇದಕ್ಕಾಗಿ ಈಗಾಗಲೇ ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಸ್ಥಳೀಯ ಜಿಲ್ಲಾಧಿಕಾರಿಗಳು ಸೇರಿದಂತೆ ಇಡೀ ಆಡಳಿತ ವ್ಯವಸ್ಥೆ ಸರ್ಕಾರದಿಂದ ಎಲ್ಲರೂ ಕೂಡ ಇದ್ದಾರೆ. ಮತ್ತೆ ಈ ಒಂದು ರತ್ನ ಬಾಗಿಲನ್ನು ತೆರಲಿಕ್ಕೆ ಕೋರ್ಟ್ ಕೂಡ ಒಂದು ವಿಶೇಷವಾದಂಥ ಸಮಿತಿಯನ್ನು ಕೂಡ ರಚನೆ ಮಾಡಿತ್ತು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ. ಆ ಸಮಿತಿ ಕೂಡ ಈಗ ಉಪಸ್ಥಿತಿ ಇದೆ. ಮತ್ತೊಂದು ಕಡೆ ದೇವಸ್ಥಾನದ ಆಡಳಿತ ಮಂಡಳಿ ಕೂಡ ಅಲ್ಲಿ ಇರುವಂಥದ್ದು. ಇದ್ರ ಜೊತೆಗೆ ಈ ಹವಳ ಆಗಿರ್ಬೋದು, ಮುತ್ತುಗಳು ಅಥವಾ ಚಿನ್ನಾಭರಣ, ಬೆಳ್ಳಿ ಏನೇ ವಸ್ತುಗಳು ಸಿಕ್ಕರೂ ಕೂಡ ಅವುಗಳನ್ನ ಪರಿಶೀಲನೆ ಮಾಡಲಿಕ್ಕೆ ಅಕ್ಕಸಾಲಿ ಪರಿಶೀಲನೆ ಮಾಡುವಂತಹ ಜನರು ಇರ್ತಾರೆ. ಅವರನ್ನು ಕೂಡ ಈಗಾಗಲೇ ಕರೆತರುವಂತ ಕೆಲಸವನ್ನ ಮಾಡಲಾಗಿದೆ. ಜೊತೆಗೆ ದೇವಸ್ಥಾನ ಆ ಒಂದು ರತ್ನ ಬಾಗಿಲನ್ನ ತೆಗಿಲಿಕ್ಕೂ ಕೂಡ ಒಂದಿಷ್ಟು ಕೀಗಳ ಸಮಸ್ಯೆ ಉಂಟಾಗಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅಕ್ಕಸಾಲಿಗರನ್ನು ಕೂಡ ಕರೆತರುವಂತ ಕೆಲಸವನ್ನು ಕೂಡ ಮಾಡಲಾಗಿರುವಂತದ್ದು. ಎಲ್ಲ ಟೀಮ್ಗಳು ಕೂಡ ಈಗಾಗಲೇ ಸಕಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇದ್ರ ಜೊತೆಗೆ ಮುನ್ನೆಚ್ಚರಿಕೆಯ ಭಾಗವಾಗಿ ಅಲ್ಲಿ ವೈದ್ಯರು ಮತ್ತೆ ಆಂಬ್ಯುಲೆನ್ಸ್ ಅನ್ನು ಕೂಡ ಸಿದ್ಧವಾಗಿಡುವಂತ ಕೆಲಸವನ್ನ ಮಾಡಲಾಗಿದೆ. ಜೊತೆಗೆ ಉರಗ ತಜ್ಞರನ್ನು ಕೂಡ ಅಲ್ಲಿ ನಿಯೋಜಿಸುವಂತ ಕೆಲಸವನ್ನ ಮಾಡಲಾಗಿದೆ. ಯಾಕಂದ್ರೆ ಈ ಸಂಪತ್ತನ್ನ ವಿಷ ಸರ್ಪಗಳು ಕಾಯ್ತಿರ್ಬೋದು ಅನ್ನುವಂತ ಒಂದು ನಂಬಿಕೆಗಳಿದಾವೆ. ಒಂದು ವೇಳೆ ಬಾಗಿಲು ತೆರೆದಂತ ಸಂದರ್ಭದಲ್ಲಿ ಆ ರೀತಿಯಾದಂತಹ ಬೆಳವಣಿಗೆಗಳು ಏನಾದರೂ ಆದ್ರೆ ಆ ವಿಷ ಸರ್ಪಗಳನ್ನ ಹಿಡಿಲಿಕ್ಕೆ ಉಗ್ರ ತಜ್ಞಗಳನ್ನ ಈಗ ನಿಯೋಜನೆ ಮಾಡಲಾಗಿರುವಂತದ್ದು. ಒಂದ್ ವೇಳೆ ಯಾರಿಗಾದ್ರೂ ಕಚ್ಚುವಂತಹ ಸಂದರ್ಭಗಳು ಅಥವಾ ಸನ್ನಿವೇಶಗಳು ನಿರ್ಮಾಣ ಆದ್ರೆ ಅವರಿಗೆ ತುರ್ತು ಚಿಕಿತ್ಸೆಯನ್ನು ಕೊಡ್ಲಿಕ್ಕೆ ವೈದ್ಯರು ಮತ್ತೆ ಆಂಬ್ಯುಲೆನ್ಸ್ ಸೇವೆಯನ್ನು ಕೂಡ ಈಗ ನಿಯೋಜನೆ ಮಾಡಲಾಗಿರುವಂತದ್ದು. ಸರಿಯಾಗಿ 1:28 ಈ ಒಂದು ಬಾಗಿಲನ್ನ ತೆರೆದು ಒಳಗಡೆ ಏನಿದೆ ಅಂತ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಲಾಗುತ್ತೆ. ಬಹುಶಃ ಇವತ್ತು ಒಂದೇ ದಿನಕ್ಕೆ ಈ ಎಲ್ಲ ಪ್ರಕ್ರಿಯೆಗಳು ಮುಗಿಯಲ್ಲ, ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಒಳಗಡೆ ಎಷ್ಟು ದೊಡ್ಡ ಪ್ರಮಾಣದ ಸಂಪತ್ತಿದೆ ಅನ್ನೋದ್ರ ಮೇಲೆ ಅವುಗಳನ್ನ ಲೆಕ್ಕ ಹಾಕುವಂತ ಕೆಲಸಗಳು ಕೂಡ ಶುರುವಾಗುತ್ತೆ. ಅದಾದ ಮೇಲೆ ಕನಿಷ್ಠ ಇದು ಎಷ್ಟು ದಿನದ ಪ್ರೋಸೆಸ್ ಆಗ್ಬೋದು ಅನ್ನುವಂಥದ್ದನ್ನು ಕೂಡ ನಾವು ಅಂದಾಜು ಮಾಡಬಹುದು. ವಿದ್ಯಾ, ವೆಲ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ ಶಬೀರ್.